अस्सलामु अलैकुम वरहमतुल्लाहि वबरकातुहु। बिस्मिल्लाहिर्रहमानिर्रहीम। अल्हम्दुलिल्लाहि रब्बिल आलमीन। वस्सलातु वस्सलामु अला रसूलिल्लाहि अशरफिल मुरसलीन व अला आलिहि व अस्हाबिहिल फाइज़ीन, अम्मा बाद। वमा तौफ़ीक़ी इल्ला बिल्लाहि अलैहि तवक्कल्तु व इलैहि उनीब। रब्बिश्रह ली सदरी वयस्सिर ली अम्री वहलुल उक़्दतम मिन लिसानी यफ़क़हू क़ौली। ಅನುಗ್ರಹಿತವಾದ ಈ ಒಂದು ಸಂಗಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವಂತಹ SKSSF GCC ಕೊಡಗು ಇದರ ಅಧ್ಯಕ್ಷರಾದ ಹುಸೈನ್ ಫೈಜಿರವರೇ, ದುವಾ ಪ್ರಾರ್ಥನೆಯ ಮೂಲಕ ಈ ಒಂದು ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದಂತಹ SKSSF GCC ಕೊಡಗು ಇದರ ಉಪಾಧ್ಯಕ್ಷರಾದ ಝೈನುದ್ದೀನ್ ಉಸ್ತಾದ್ರವರೇ, ಈ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ SKSSF ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾದ ಅಶ್ರಫ್ ಮಿಸ್ಬಾಯಿರವರೇ, ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕಿರುವ SKSSF ಕೊಡಗು ಜಿಲ್ಲಾ ಅಧ್ಯಕ್ಷರಾದ ತಮ್ಲೀಕ್ ದಾರಿಮೀರವರೇ, ಈಗಾಗಲೇ ಸ್ವಾಗತವನ್ನು ನೀಡಿದಂತಹ SKSSF GCC ಕೊಡಗು ಅದರ ಉಪಾಧ್ಯಕ್ಷರಾದ ರಜ್ಜಾಕ್ ಬಜೆಗುಂಡಿರವರೇ, ಶುಭ ನುಡಿಗಳನ್ನಾಡಲಿರುವ SKSSF GCC ಕೊಡಗು ಜಿಲ್ಲಾ SKSSF GCC ಕೊಡಗು ಇದರ ಕೋಶಾಧಿಕಾರಿ ಅಬ್ದುಲ್ ರಜ್ಜಾಕ್ ಫೈಜಿರವರೇ, SKSSF ಕೊಡಗು ಜಿಲ್ಲಾ ಕಾರ್ಯದರ್ಶಿ ಸುಹೈಬ್ ಫೈಜಿರವರೇ, SKSSF GCC ಕೊಡಗು ಇದರ ಪ್ರಧಾನ ಕಾರ್ಯದರ್ಶಿಯಾದ ಶಿಹಾಬ್ ಆಲುಂಗಲ್ರವರೇ, ಮುಖ್ಯ ಅತಿಥಿಗಳಾದ SKSSF ಕೊಡಗು ಜಿಲ್ಲಾ ಕೋಶಾಧಿಕಾರಿ ಸಿದ್ದೀಕ್ ಹಾಜಿರವರೇ, SKSSF GCC ಕೊಡಗು ದಅವಾ ವಿಂಗಿನ ಅಧ್ಯಕ್ಷರಾದ ಸಿದ್ದೀಕ್ ಬಾಕವಿರವರೇ, SKSSF GCC ಕೊಡಗು ಸಂಘಟನಾ ಕಾರ್ಯದರ್ಶಿಯಾದ ಅಬ್ದುಲ್ ಗಫೂರ್ ರವರೇ, SKSSF ಮಾಧ್ಯಮ ವಿಭಾಗದ ಸಂಚಾಲಕರಾದ ಯಹಿಯಾ ಕೊಡ್ಲಿಪೇಟೆರವರೇ, ಅದೇ ರೀತಿ ಈ GCC ಸಮಿತಿಯಲ್ಲೂ ಕೊಡಗು ಜಿಲ್ಲಾ ಸಮಿತಿಯಲ್ಲೂ ಇರುವಂತಹ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, SKSSF GCC ಕೊಡಗು ಇದರ ವತಿಯಿಂದ ಆಯೋಜಿಸಲಾಗಿರುವ ಸ್ವಾತಂತ್ರ್ಯ ದಿನ ಎಂದೂ ಮರೆಯದ ಆ ರೋಮಾಂಚನ ಕ್ಷಣ ಎಂಬ ವಿಷಯದ ಬಗ್ಗೆ ಇರುವ ಝೂಮ್ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಅಲ್ಲಾಹನು ಸ್ವೀಕರಿಸಲಿ, ಆಮೀನ್ ರಹಮತಿಕ ಯಾ ಅರ್ಹಮರ್ ರಾಹಿಮೀನ್. ಕೆಲವೊಂದು ವಿಚಾರಧಾರೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಉದ್ದೇಶಿಸುತ್ತಾ ಇದ್ದೇನೆ. ನನ್ನೊಲವಿನ ಸಹೋದರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸಹೋದರ ಸಹೋದರಿಯರೇ, SKSSF GCC ಕೊಡಗು ಘಟಕ ಹಲವಾರು ಉತ್ತಮ ಕಾರ್ಯಕ್ರಮಗಳ ಮೂಲಕ ಜನಮನಸ್ಸನ್ನು ಗೆದ್ದಿರುವಂತಹ ಒಂದು ಸಂಘಟನೆಯಾಗಿದೆ. ಅಲ್ಲಾಹನು ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಿರುವ, ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಿರುವಂತಹ, ಇದಕ್ಕೆ ಬೇಕಾಗಿ ಸಹಕರಿಸಿದವರು, ಸಹಾಯ ನೀಡಿದವರು, ಅದೇ ರೀತಿ ಇದಕ್ಕೆ ಬೇಕಾಗಿ ಅವಿರತ ಶ್ರಮವನ್ನು ನಡೆಸಿದಂತಹ ಎಲ್ಲರನ್ನು ಅಲ್ಲಾಹನು ಅನುಗ್ರಹಿಸಲಿ. ಅವರು ಮಾಡಿದಂತಹ ಆ ಕಾರ್ಯಚಟುವಟಿಕೆಗಳನ್ನು ಅಲ್ಲಾಹನು ಸ್ವೀಕರಿಸಿ ಪಾರತ್ರಿಕ ಲೋಕದಲ್ಲಿ ಕಣ್ಣಿಗೆ ತಂಪೆರಗುವ ಸತ್ಕಾರ್ಯಗಳ ಸಾಲಿಗೆ ಸೇರಿಸಲಿ, ಆಮೀನ್ ಎಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನನ್ನೊಲವಿನ ಸಹೋದರ ಸಹೋದರಿಯರೇ,
ನಮ್ಮ ದೇಶವಾದ ಈ ಭಾರತ ದೇಶದ ಮೇಲೆ ಬಹಳಷ್ಟು ಪರಕೀಯರು ಮುತ್ತಿಗೆ ಹಾಕಿದ್ದರು, ದಾಳಿ ಮಾಡಿದ್ದರು. 8 ಶತಮಾನಗಳ ಕಾಲ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ದ ಮುಸಲ್ಮಾನರು ಭಾರತದ ಹಿರಿಮೆಯನ್ನು ವಿಶ್ವವ್ಯಾಪಿ ತಲುಪಿಸಿದವರಾಗಿದ್ದರು. ಇಲ್ಲಿಯ ಸಂಪತ್ತನ್ನು ಇಲ್ಲಿಯ ಅಭಿವೃದ್ಧಿಗೆ ಅವರು ಉಪಯೋಗಿಸಿದರು. ಆದುದರಿಂದಲೇ ವಿಶ್ವವಿಖ್ಯಾತವಾದಂತಹ ತಾಜ್ಮಹಲ್, ಕುತುಬ್ ಮಿನಾರ್, ನಮ್ಮ ಪ್ರಧಾನಮಂತ್ರಿ ಇವತ್ತು ಭಾಷಣಗಿದಂತಹ ಕೆಂಪುಕೋಟೆ ಮೊದಲಾದವುಗಳು ಮುಸ್ಲಿಂ ಆಡಳಿತಗಾರರ ಕೊಡುಗೆಯಾಗಿತ್ತು. ಸ್ವಚ್ಛವಾದ, ಉತ್ತಮವಾದ, ಎಲ್ಲರನ್ನೂ ಸಮಾನವಾಗಿ ಕಂಡು ಅವರು ಆಳ್ವಿಕೆ ನಡೆಸಿದ್ದರು. ಆದರೆ ಕೆಲವು ಮುಸ್ಲಿಂ ಅರಸರು ಇದಕ್ಕೆ ಅಪವಾದವಾಗಿಲ್ಲ ಎಂದು ನಾನು ಹೇಳುವುದಿಲ್ಲ, ಅದು ಇರಲಬಹುದು. ಅದೇ ವೇಳೆ ಯುರೋಪಿನಿಂದ ಬಂದಂತಹ ಪರಕೀಯರ ಸ್ಥಿತಿ ಆ ಒಂದು ಸ್ಥಿತಿಯಲ್ಲಿ ಆಗಿರಲಿಲ್ಲ. ಅವರು ಇಲ್ಲಿಯ ಸಂಪತ್ತನ್ನು ದೋಚಿ ತಮ್ಮ ದೇಶಕ್ಕೆ ಸಾಗಿಸಿದರು. ಇಲ್ಲಿಯ ಜನರನ್ನು ಹಿಂಡಿ ಹಿಪ್ಪೆ ಮಾಡಿ ಅವರು ಅಧಿಕಾರದ ಕುರ್ಚಿಯಲ್ಲಿ ಕೂತು ಗೆಲುವಿನ ನಗು ಬೀರಿದರು. ನಾವು ಯೋಚಿಸೋಣ. ಪ್ರಥಮವಾಗಿ 1498ರಲ್ಲಿ ಪೋರ್ಚುಗೀಸ್ ನಾಯಕ ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆಗೆ ಬಂದ. ಜಲಮಾರ್ಗ ಪತ್ತೆ ಹಚ್ಚಿ ಹಡಗಿನ ಮೂಲಕ ಅವನು ಬಂದಿದ್ದ. ಅಂದಿನ ಅರಸರಾಗಿದ್ದ ಜಾಮೋರಿನ್ ಎನ್ನಲಾಗುತ್ತಿರುವ ಸಾಮೂದ್ರಿ ರಾಜ ಆತನನ್ನು ಹಾರ್ದವಾಗಿ ಬರಮಾಡಿಕೊಂಡ ಸ್ವಾಗತವನ್ನು ನೀಡಿದ. ಕೆಲವು ಸಮಯದ ನಂತರ ಗೊತ್ತಾಯಿತು, ಭಾರತದ ಸಂಪತ್ತಿನ ಮೇಲೆ ಕಣ್ಣು ನೆಟ್ಟಿದ್ದ ಪೋರ್ಚುಗೀಸರು ಅವರ ವರ್ತನೆ, ಅನಾಗರಿಕತೆ, ದುರಾಸೆ ತಿಳಿಯುವಾಗ ಕಾಲ ಮೀರಿತು. ವ್ಯಾಪಾರಾರ್ಥ ಬಂದಂತಹ ವ್ಯಕ್ತಿಗಳು ನಂತರ ಇಲ್ಲಿಯ ಅಧಿಕಾರವನ್ನು ಹಿಡಿಯಲು ಮುಂದಾದರು. ಆಗ ಅವರ ವಿರುದ್ಧ ಹಿಂದೂ ಅರಸರಾಗಿದ್ದ ಸಾಮೂದ್ರಿ ರಾಜ ಅವರ ಜೊತೆ ಹೋರಾಟಕ್ಕೆ ಇಳಿದದ್ದು ಮುಸ್ಲಿಂ ನಾವಿಕರಾಗಿದ್ದಂತಹ ಮುಹಮ್ಮದ್ ಕುಂಜಾಲಿ ಮರಕ್ಕಾರಾಗಿದ್ದರು. 1505ರಲ್ಲಿ ಕೊಡುಂಗಲ್ಲೂರಿನಲ್ಲಿ ನಡೆದಂತಹ ಜಲಯುದ್ಧದಲ್ಲಿ ನಮ್ಮ ಮುಹಮ್ಮದ್ ಕುಂಜಾಲಿ ಮರಕ್ಕಾರವರು ಪೋರ್ಚುಗೀಸರಿಗೆ ಅಪಾರವಾದ ನಾಶ ನಷ್ಟವನ್ನು ಉಂಟು ಮಾಡಿದ್ದರು. ಆದರೆ ಸಹಾಯಕ್ಕಾಗಿ ಕಲ್ಲಿಕೋಟೆಯಿಂದ ಬರಬೇಕಾಗಿದ್ದ ಒಂದು ಹಡಗು ಬರುವಾಗ ಸ್ವಲ್ಪ ತಡವಾಗಿ ಬಿಟ್ಟಿತ್ತು. ಈ ಒಂದು ಕಾರಣದಿಂದ ಯುದ್ಧದ ಕೊನೆಗೆ ಅವರು ಸೋಲಬೇಕಾಯಿತು. ಮಾತ್ರವಲ್ಲ, ಅವರು ತನ್ನ 2 ಮಕ್ಕಳೊಂದಿಗೆ ಅಲ್ಲಿ ವೀರ ಮರಣವನ್ನು ಅಪ್ಪುವಂಥ ಒಂದು ಸ್ಥಿತಿ ಉಂಟಾಯಿತು. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಲ್ಲಿ ಯೋಚಿಸೋಣ. ಈ ಘಟನೆ ನಮಗೆ ಅತ್ಯಂತ ಮಹತ್ತರವಾದ ಒಂದು ಪಾಠವನ್ನು ಕಲಿಸುತ್ತದೆ. ಭಾರತಕ್ಕೆ ದಾಳಿ ಮಾಡಿದ್ದ ಪ್ರಥಮ ಪರಕೀಯರಾದ ಪೋರ್ಚುಗೀಸರನ್ನು ಇಲ್ಲಿ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ನಿಂತುಕೊಂಡು ಎದುರಿಸಿದರು. ಈ ಒಂದು ಒಗ್ಗಟ್ಟು ನಂತರದ ಕಾಲದಲ್ಲೂ ಮುಂದುವರಿಯಿತು. ಪ್ರೀತಿಯ ಸಹೋದರರೇ, ನಂತರ ಇಲ್ಲಿಗೆ ಡಚ್ಚರು ಬಂದರು, ಫ್ರೆಂಚರು ಬಂದರು, ಬ್ರಿಟಿಷರು ಬಂದರು. 1600ರಲ್ಲಿ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರು. ನಂತರ 1757ರಲ್ಲಿ ವಂಗದ ನವಾಬನಾಗಿದ್ದ ಸಿರಾಜುದ್ದೌಲರನ್ನು ಪ್ಲಾಸಿ ಕದನದಲ್ಲಿ ಈಸ್ಟ್ ಇಂಡಿಯಾ ಎಂಬ ಬ್ರಿಟಿಷ್ ಸೈನ್ಯ ಸೋಲಿಸಿಬಿಟ್ಟಿತು. ಇದಕ್ಕೆ ಸಹಾಯ ನೀಡಿದಂತಹ ಕಪಟಿಯಾದಂತಹ ಮೀರ್ ಜಾಫರ್, ಆ ಮೀರ್ ಜಾಫರ್ನಿಗೆ ಪಟ್ಟವನ್ನು ಕಟ್ಟಿತು. ಸ್ವಲ್ಪ ಕಾಲದ ನಂತರ ಮೀರ್ ಜಾಫರನ್ನು ಕೆಳಗಿಳಿಸಿ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ವಂಗದ ಅಧಿಕಾರವನ್ನು ಕೈವಶಪಡಿಸಿದ. ನಂತರ 1877ರಲ್ಲಿ ಬ್ರಿಟನ್ನಿನ ವಿಕ್ಟೋರಿಯಾ ಮಹಾರಾಣಿ ನೇರವಾಗಿ ಅಧಿಕಾರವನ್ನು ವಹಿಸಿಕೊಂಡಳು. ರಾಜಮನೆತನದ ಪ್ರತಿನಿಧಿಯಾಗಿ ವೈಸ್ರಾಯ್ ಎಂಬ ಪಟ್ಟವನ್ನು ನೀಡಿ ಆ ವೈಸ್ರಾಯನ್ನು ಇಲ್ಲಿಗೆ ನೇಮಕ ಮಾಡಲಾಯಿತು. ಅಂದಿನ ಸ್ಥಿತಿ ಹೇಗಿತ್ತು? ನಂತರ ಜನಸಾಮಾನ್ಯರ ಸ್ಥಿತಿ ಶೋಚನೀಯ ಅವಸ್ಥೆಗೆ ತಲುಪಿತು. ಹಸಿವೆ ಹಾಗೂ ದಾರಿದ್ರ್ಯದಿಂದ ನಲುಗಿ ಹೋಗಿದ್ದ ಜನಸಾಮಾನ್ಯರ ಮೇಲೆ
ತೆರಿಗೆಗಳನ್ನು ವಿಧಿಸಿ ಇನ್ನಷ್ಟು ಬಡತನದ ಕೂಪಕ್ಕೆ ಅವರನ್ನು ತಳ್ಳಿಬಿಟ್ಟರು. ಅವರು, ಆ ಬ್ರಿಟಿಷರು, ಭಾರತೀಯ ಪ್ರಜೆಗಳನ್ನು ಎರಡನೆಯ ದರ್ಜೆಯವರಾಗಿ ಕಂಡರು. ಬಿಳಿಯರಾದ ನಾವು ಭಾರತೀಯ ಪ್ರಜೆಗಳನ್ನು ಆಳಲು ಎಲ್ಲ ರೀತಿಯಲ್ಲೂ ಯೋಗ್ಯರು, ಸಮರ್ಥರು ಎಂದು ಅವರು ಹೇಳಿದರು. ಉನ್ನತ ಮಟ್ಟದ ಕೆಲಸಗಳು ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿತ್ತು. ಸಣ್ಣ ಪುಟ್ಟ ಕೆಲಸವೇನಿದ್ದರೂ ಮಾತ್ರ ಭಾರತೀಯರಿಗೆ ಎಂಬ ರೀತಿಯಲ್ಲಾಗಿತ್ತು ಅಂದಿನ ಆಡಳಿತ. ಯೋಚಿಸೋಣ ಸಹೋದರರೇ, ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳು, ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರನ್ನು ತೆಗೆದುಕೊಳ್ಳುತ್ತಾ ಇದ್ದರು. ಆ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸಿಪಾಯಿಗಳಿಗೆ ನೀಡಲಾಗುವಂತಹ ಲೀಯನ್ ಫೀಲ್ಡ್ ಬಂದೂಕಿನ ತೋಪುಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದರು. ಅದನ್ನು ಹಲ್ಲಿನಿಂದ ಕಚ್ಚಿ ಬಿಚ್ಚಬೇಕಾಗಿತ್ತು. ದನವನ್ನು ಹಿಂದೂಗಳು ಗೌರವದಿಂದ ಕಾಣುತ್ತಿದ್ದರೆ ಹಂದಿ ಮುಸಲ್ಮಾನರಿಗೆ ನಿಷಿದ್ಧವಾಗಿತ್ತು. ಈ ಒಂದು ಕುಕೃತ್ಯದ ಕಾರಣದಿಂದಾಗಿ ಬ್ರಿಟಿಷರ ವಿರುದ್ಧ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿದರು. ಅದರ ಮುಂದುವರಿದ ಭಾಗವಾಗಿತ್ತು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857ನೇ ಸ್ವಾತಂತ್ರ್ಯ ಯುದ್ಧವು ಮೈನವಿರೇಳಿಸುವ ಚಿರಂತನ ಸ್ಫೂರ್ತಿಯ ಒಂದು ಪರ್ವವೇ ಸರಿ ಅಂತ ಹೇಳಬಹುದು. ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಾಗಿ ಅಂದು ಮಾಡಿದ ಕೆಲಸವನಾಗಿತ್ತು. ಅವರು ಚಕ್ರವರ್ತಿಯಾಗಿ ಮೊಘಲ್ ದೊರೆಯಾಗಿದ್ದಂತಹ ಬಹದ್ದೂರ್ ಶಾ ಸಫರ್ ಅವರನ್ನು ಘೋಷಿಸಿದರು. ಇಲ್ಲಿ ನಾವು ಯೋಚಿಸಬೇಕಾಗಿದೆ, ಭಾರತೀಯರು ಧರ್ಮಭೇದವಿಲ್ಲದೆ ತಮ್ಮ ಚಕ್ರವರ್ತಿಯಾಗಿ ಘೋಷಿಸಿದ್ದು ಮುಸಲ್ಮಾನರಾಗಿದ್ದ ಮೊಘಲ್ ದೊರೆ ಬಹದ್ದೂರ್ ಶಾರನ್ನಾಗಿತ್ತು. ಅಂದರೆ ಅಂದು ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಾಗಿ ಜೀವಿಸುವಂಥ ಒಂದು ಕಾಲವಾಗಿತ್ತು. ಮುಸಲ್ಮಾನರಾದ ಮೊಘಲ್ ದೊರೆ ಬಹದ್ದೂರ್ ಶಾರನ್ನು ನೇಮಕ ಮಾಡಿದಾಗ ಇಲ್ಲಿಯ ಹಿಂದೂಗಳು ಕೂಡ ಅವರನ್ನು ಅಂಗೀಕರಿಸಿದ್ದರು. ಆದರೆ ಅವರು ನಡೆಸಿದಂತಹ ಆ ಹೋರಾಟ ಫಲಪ್ರದವಾಗಲಿಲ್ಲ. ಮಾತ್ರವಲ್ಲ, ಬಹದ್ದೂರ್ ಶಾ ಜಾಫರನ್ನು ಅವರು ಸೆರೆ ಹಿಡಿದರು. ನಂತರ ಅವರನ್ನು ಇಲ್ಲಿ ಇಟ್ಟರೆ ಆಗದು ಎಂದು ಗ್ರಹಿಸಿದ ಅವರು ಬಹದ್ದೂರ್ ಶಾ ಸಫರ್ ಅವರನ್ನು ಕಳುಹಿಸಿದ್ದು, ಗಡೀಪಾರು ಮಾಡಿದ್ದು ಬರ್ಮಾದ ರಂಗೂನಿಗಾಗಿತ್ತು. ಬರ್ಮಾದ ರಂಗೂನ್ನಲ್ಲಿ ಜೈಲಿನಲ್ಲಿದ್ದಂತಹ ಬಹದ್ದೂರ್ ಶಾರವರಿಗೆ ಗಲ್ಲಿನ ಶಿಕ್ಷೆಯನ್ನು ಕೊಡಲಾಯಿತು. ಇಲ್ಲಿ ನಾವು ಯೋಚಿಸಬೇಕಾಗಿದೆ ಸಹೋದರರೇ, ಆ ಸಂದರ್ಭದಲ್ಲಿ ಬಹದ್ದೂರ್ ಶಾ ಸಫರ್ ಅವರ ಮಕ್ಕಳನ್ನು ತಂದು ಬಹದ್ದೂರ್ ಶಾ ಸಫರ್ನ ಮುಂದೆಯೇ ಅವರನ್ನು ಕೊಂದು ಅವರ ಶರೀರದಿಂದ ತಲೆಯನ್ನು ಬೇರ್ಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಬಹದ್ದೂರ್ ಶಾ ಸಫರ್ ಅವರು ಎದೆಗುಂದಲಿಲ್ಲ, ಅವರು ಅಳಲಿಲ್ಲ, ಅವರು ಕುಗ್ಗಿ ಹೋಗಲಿಲ್ಲ. ತನ್ನ ಮುಂದೆ ತನ್ನ ಮಕ್ಕಳ ತಲೆಗಳನ್ನು ಮಾತ್ರ ಕಾಣಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಹದ್ದೂರ್ ಶಾ ಸಫರ್ ಅವರು ಅಳುವುದಿಲ್ಲ. ಆ ಸಂದರ್ಭದಲ್ಲಿ ಬ್ರಿಟಿಷರು ಕೇಳುತ್ತಾರೆ, ಏನು ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಬತ್ತಿ ಹೋಗಿದೆಯೇ? ನಿಮ್ಮ ಮಕ್ಕಳ ತಲೆಯನ್ನು ಕಾಣುವಾಗ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುತ್ತಿಲ್ಲವಲ್ಲ ಅಂತ ಕೇಳಿದಾಗ ಬಹದ್ದೂರ್ ಶಾ ಸಫರ್ ಅವರು ಧೈರ್ಯ ಸಮೇತ ಹೇಳಿದಂಥ ಮಾತು ಚಕ್ರವರ್ತಿಗಳು ಅಳುವುದಿಲ್ಲ ಎಂದಾಗಿತ್ತು. ಚಕ್ರವರ್ತಿಗಳು ಅಳುವುದಿಲ್ಲ ಎಂದು ಧೀರತೆಯೊಂದಿಗೆ ಎದೆಗುಂದದೆ ಹೇಳಿದಂತಹ ಧೀರರಾಗಿದ್ದರು ಬಹದ್ದೂರ್ ಶಾ ಸಫರ್. ನಂತರ ಅವರನ್ನು ನೇಣುಕಂಬಕ್ಕೆ ಹಾಕಿ ಅವರನ್ನು ಕೊಲ್ಲುವಂಥ ಒಂದು ನಿಯಮ ಬಂತು. ಆ ಸಂದರ್ಭದಲ್ಲಿ ಅವರನ್ನು ನೇಣುಕಂಬದ ಬಳಿಗೆ ಕೊಂಡೊಯ್ಯುತ್ತಾರೆ. ಆ ಸಮಯದಲ್ಲಿ ಬಹದ್ದೂರ್ ಶಾ ಸಫರ್ನ ಕೈಯಲ್ಲಿ ಒಂದು ಗಂಟು ಇರುತ್ತದೆ. ಬ್ರಿಟಿಷರು ಕೇಳುತ್ತಾರೆ, ನಿಮ್ಮ ಕೈಯಲ್ಲಿ ಒಂದು ಗಂಟು ಇದೆಯಲ್ಲವೇ, ಅದನ್ನು ನಮಗೆ ಕೊಟ್ಟು ಬಿಡಿ. ಅವರು ಭಾವಿಸಿದ್ದು ಬಹದ್ದೂರ್ ಶಾ ಸಫರ್ ಅವರು ತನ್ನ ಅರಮನೆಯಿಂದ ಬರುವಾಗ ಅಲ್ಲಿರುವಂತಹ ಬೆಲೆ ಬಾಳುವಂತಹ ವಜ್ರಗಳನ್ನು, ವೈಢೂರ್ಯಗಳನ್ನು, ಮಾಣಿಕ್ಯಗಳನ್ನು, ರತ್ನಗಳನ್ನು ಕಟ್ಟಿ ತಂದದ್ದಾಗಿರಬಹುದು ಎಂದು. ಬಹದ್ದೂರ್ ಶಾ ಸಫರ್ ಕೊಡುವುದಿಲ್ಲ. ಕೊನೆಯದಾಗಿ ನೇಣುಕಂಬದ ಅಡಿಯಲ್ಲಿ ಬಹದ್ದೂರ್ ಶಾ ಸಫರ್ ಇರುವಾಗಲೂ ಕೇಳುತ್ತಾರೆ, ನೀವಿನ್ನು ಮರಣ ಹೊಂದಲಿಕ್ಕೆ ಹೋಗುತ್ತಾ ಇದ್ದೀರಿ, ಕೆಲವೇ ಕ್ಷಣಗಳಲ್ಲಿ ನೀವು ಮರಣ ಹೊಂದುತ್ತೀರಿ, ಯಾಕಾಗಿ ನಿಮಗೆ ಆ ಗಂಟು ಕೊಟ್ಟು ಬಿಡಿ ಅಂತ ಕೇಳಿದಾಗಲೂ ಕೊಡಲಿಲ್ಲ. ಕೊನೆಯದಾಗಿ ಬಹದ್ದೂರ್ ಶಾ ಸಫರ್ ಅವರನ್ನು
ನೇಣುಗಂಬಕ್ಕೆ ಏರಿಸಲಾಯಿತು. ನೇಣುಗಂಬದಲ್ಲಿ ಬಹದ್ದೂರ್ ಶಾ ಜಾಫರ್ ರವರ ಕೊರಳಿಗೆ ಹಗ್ಗವು ಬಿಗಿಯಾದಾಗ ಸ್ವಾಭಾವಿಕವಾಗಿಯೂ ಅವರ ಕೈ ಸಡಿಲವಾಗುತ್ತದೆ, ಕೈಯಲ್ಲಿರುವ ಗಂಟು ಕೆಳಕ್ಕೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ಓಡೋಡಿ ಹೋಗಿ ಆ ಒಂದು ಗಂಟನ್ನು ತರುತ್ತಾರೆ. ಅವರ ಮೇಲಾಧಿಕಾರಿಯ ಕಚೇರಿಯಲ್ಲಿ ತಂದು ಅದನ್ನು ಬಿಚ್ಚಿ ನೋಡುತ್ತಾರೆ. ನೋಡುವಾಗ ಅವರು ಆಸೆ ಪಟ್ಟದಾಗಿರಲಿಲ್ಲ, ಅವರು ನಿರಾಶರಾದರು. ಅವರು ಭಾವಿಸಿದ್ದು ವಜ್ರವಿರಬಹುದು, ವೈಡೂರ್ಯವಿರಬಹುದು, ಮಾಣಿಕ್ಯವಿರಬಹುದು, ರತ್ನವಿರಬಹುದು ಎಂದಾಗಿತ್ತು. ಆದರೆ ಅದರಲ್ಲಿ ಇದ್ದದ್ದು ಕೇವಲ ಮಣ್ಣು ಮಾತ್ರ. ಯಾಕಾಗಿ ಈ ಮುದುಕ ಭಾರತದಿಂದ ಬರುವಾಗ ಈ ಮಣ್ಣನ್ನು ತಂದಿದ್ದಾರೆ ಎಂದು ಅವರು ಹೇಳುತ್ತಾ ಆ ಮಣ್ಣಿನ ಎಡೆಯಲ್ಲಿ ಕೈಯನ್ನು ಆಡಿಸುವ ಇರುವಾಗ ಅವರಿಗೆ ಸಿಕ್ಕಿದ್ದು ಒಂದು ಕಾಗದದ ತುಂಡಾಗಿತ್ತು. ಅದರಲ್ಲಿ ಬಹದ್ದೂರ್ ಶಾ ಸಫರ್ ಅವರು ಬರೆದಿದ್ದರು, ನೀವು ಈ ಮಣ್ಣನ್ನು ಕಾಣುವಾಗ ನಿರಾಶೆ ಹೊಂದಿದ್ದೀರಿ. ವಜ್ರವಾಗಿರಬಹುದು, ವೈಢೂರ್ಯವಾಗಿರಬಹುದು, ರತ್ನವಾಗಿರಬಹುದು, ಮಾಣಿಕ್ಯವಾಗಿರಬಹುದು ಎಂದು ಗ್ರಹಿಸಿದ್ದೀರಿ. ಆದರೆ ಕೇವಲ ಮಣ್ಣನ್ನು ಕಾಣುವಾಗ ನೀವು ನಿರಾಶರಾಗಿದ್ದೀರಿ. ಆದರೆ ವಜ್ರಕ್ಕಿಂತಲೂ, ವೈಢೂರ್ಯಕ್ಕಿಂತಲೂ, ಮಾಣಿಕ್ಯಕ್ಕಿಂತಲೂ, ರತ್ನಕ್ಕಿಂತಲೂ, ಇನ್ನಿತರ ಬೆಲೆ ಬಾಳುವ ಎಲ್ಲ ವಸ್ತುಗಳಿಗಿಂತಲೂ ನನಗೆ ಅತ್ಯಂತ ಹೆಚ್ಚು ಪ್ರೀತಿ ಇರುವಂಥ ಒಂದು ವಸ್ತುವಾಗಿದೆ ಇದು ನನ್ನ ಭಾರತದ ಮಣ್ಣು. ನಾನು ಮರಣ ಹೊಂದಿದರೆ ನನ್ನನ್ನು ಖಬರ್ನಲ್ಲಿ ಹೂಳುವಂತಹ ಸಂದರ್ಭದಲ್ಲಿ ನನ್ನ ಶರೀರದ ಅಡಿಭಾಗದಲ್ಲಿ ನೀವು ಹಾಕಬೇಕಾದಂಥ ಮಣ್ಣಾಗಿದೆ. ನಾನು ಇಲ್ಲಿ ಮರಣ ಹೊಂದಿದರೂ ಭಾರತದ ಮಣ್ಣಲ್ಲಿ ಮಲಗಬೇಕು ಎಂಬ ಅಭಿಲಾಷ ನನಗಿದೆ ಅಂತ ಬಹದ್ದೂರ್ ಶಾ ಸಫರ್ ಅವರು ಆ ಕಾಗದದಲ್ಲಿ ಬರೆದಿದ್ದರೆ ಅವರ ದೇಶ ಪ್ರೇಮ ಎಷ್ಟಿತ್ತು ಎಂದು ನಮಗೆ ಮನವರಿಕೆ ಮಾಡಬಹುದು. ಸಹೋದರರೇ, 1857 ಸಂಭವವಾಗಿದೆ ಇದು. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೈನವಿರೇಳಿಸುವಂತಹ ಒಂದು ಸಂಗ್ರಾಮವಾಗಿತ್ತು. ಹಲವಾರು ಘಟನೆಗಳು ಆವತ್ತು ಉಂಟಾದವು. ಅಂದಿನ ವರ್ಷಗಳು ಹಲವಾರು ಘಟನೆಗಳಿಗೆ ಸಾಕ್ಷಿಯಾದವು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ತಂದು ಹಲವು ಸಾಮ್ರಾಜ್ಯಗಳನ್ನು ವಶಪಡಿಸಲು ಬ್ರಿಟಿಷರು ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ರಣರಂಗದಲ್ಲಿ ಹೋರಾಡಿ ಜೀವ ತೆತ್ತವರೇ ಧೀರ ಮಹಿಳೆ ಝಾನ್ಸಿ ರಾಣಿ. ಅದರ ಜೊತೆಗೆ ನಾವು ತಿಳಿಯಬೇಕಾದ ಮತ್ತೊಂದು ಹೆಸರಿದೆ. ಆ ಹೆಸರು ಯಾರು ಗೊತ್ತೇ? ಅಸ್ಗರಿ ಬೇಗಂ ಎಂಬ ಒಂದು ಮಹಿಳೆ, ಒಂದು ಮುಸ್ಲಿಂ ಮಹಿಳೆ. ದೆಹಲಿ ಪ್ರಾಂತ್ಯದಲ್ಲಿ ಬ್ರಿಟಿಷರ ವಿರುದ್ಧ ವೀರೋಚಿತ ಯುದ್ಧ ಸಾರಿದ ಅಸ್ಗರಿ ಬೇಗಂ ಎಂಬ ಧೀರ ಮಹಿಳೆ. ಕೊನೆಗೆ ಬ್ರಿಟಿಷರು ಆಕೆಯನ್ನು ಸೆರೆ ಹಿಡಿದು ಜೀವಂತವಾಗಿ ಸುಟ್ಟು ಹಾಕುತ್ತಾರೆ. 1857 ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವಾರು ಮುಸ್ಲಿಮರನ್ನು ಬಂಧಿಸುತ್ತಾರೆ, ಜೈಲಿನಲ್ಲಿ ಹಾಕುತ್ತಾರೆ. ನೂರಾರು ಮಂದಿ ಉಲಮಾಗಳನ್ನು ದಿಲ್ಲಿಯಲ್ಲಿರುವಂತಹ ಔರಾಸ್ತದಲ್ಲಿ ಮರಗಳಿಗೆ ನೇಣು ಹಾಕುತ್ತಾರೆ. ಆ ಯುದ್ಧದಲ್ಲಿ 27,000ಕ್ಕಿಂತಲೂ ಹೆಚ್ಚು ಮುಸ್ಲಿಂ ಯೋಧರನ್ನು ಬ್ರಿಟಿಷರು ಕೊಲ್ಲುತ್ತಾರೆ. ಭಾರತದ 41 ರಾತ್ರಿ ಎಂಬ ಪುಸ್ತಕದಲ್ಲಿ ಮಾರ್ಷಲ್ ಲಾರ್ಡ್ ಇದನ್ನು ಬರೆದಿದ್ದಾರೆ. ಕವಿಗಳು, ರಾಜಕುಮಾರರು, ವ್ಯಾಪಾರಿಗಳು, ಸೂಫಿಗಳು, ಪಂಡಿತರು ಇವರಲ್ಲಿ ಹೆಚ್ಚಿನವರನ್ನು ವಧಿಸಲಾಯಿತು. ಉಳಿದಂತಹ ವ್ಯಕ್ತಿಗಳು ಪರಮ ದರಿದ್ರರಾಗಿ ಉಳಿದು ಬಿಟ್ಟರು. ಇದೆಲ್ಲವಾಗಿದೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳು. ಅದೇ ವರ್ಷ ಬ್ರಿಟಿಷರಿಗೆ ತೊಂದರೆ ಕೊಟ್ಟ ಎಂಬ ಒಂದು ನೆಪವನ್ನು ಒಡ್ಡಿ ಮಂಗಲ ಪಾಂಡೆಯನ್ನು ನೇಣುಗಂಬಕ್ಕೆ ಏರಿಸಲಾಯಿತು. ಅದೇ ಪ್ರಕಾರ ದೆಹಲಿ ಅಖಬಾರ್ ಎಂಬ ಪತ್ರಿಕೆಯಲ್ಲಿ ನಡೆಸುತ್ತಿದ್ದಂತಹ ಮೊಹಮ್ಮದ್ ಬಕಾರ್ ರವರನ್ನು ಬ್ರಿಟಿಷರ ವಿರುದ್ಧ ಬೆರೆಯುತ್ತಾನೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾನೆ ಎಂಬ ಕಾರಣಕ್ಕೆ ಜನರಲ್ ಆಡಸನ್ ಎಂಬ ಬ್ರಿಟಿಷ್ ಅಧಿಕಾರಿ ಅವರನ್ನು ಬಂಧಿಸಿ ಜೈಲಿನಲ್ಲಿ ಗುಂಡಿಕ್ಕಿಕೊಳ್ಳುತ್ತಾನೆ. ಅದೇ ಯುದ್ಧದಲ್ಲಿ ನಮಗೆ ಮತ್ತೊಂದು ಚಿತ್ರ ಕಾಣುತ್ತಾ ಇದೆ. ಅದೇ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಹೆನ್ರಿ ಲಾರೆನ್ಸ್ ಎಂಬ ವ್ಯಕ್ತಿಯನ್ನು ಒಂದು ಮಹಿಳೆ ಗುಂಡಿಕ್ಕಿಕೊಳ್ಳುತ್ತಾಳೆ. ಯಾರು ಆ ಮಹಿಳೆ? ಬೀಗಂ ಹಜರತ್ ಮಹಲ್ ಎಂಬ ಒಂದು ಮುಸ್ಲಿಂ ಮಹಿಳೆಯಾಗಿದ್ದರು. ಹೀಗೆ 1857 ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಂದಿನ ಹೋರಾಟಕ್ಕೆ ಭದ್ರ ಬುನಾದಿ ಹಾಕಿತು. ಇದು ಉತ್ತರ ಭಾರತದ ಚರಿತ್ರೆಯಾದರೆ ದಕ್ಷಿಣ ಭಾರತದಲ್ಲೂ ಸ್ವಾತಂತ್ರ್ಯದ ಕಿಡಿ ಹೊತ್ತತೊಡಗಿತ್ತು. ಬ್ರಿಟಿಷರ ಅತಿ ದೊಡ್ಡ ತಲೆನೋವು ನಮ್ಮ ದಕ್ಷಿಣ ಭಾರತದಲ್ಲಿ
ಹೈದರಲಿ ಹಾಗೂ ಅವರ ಪುತ್ರ ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ಆಗಿದ್ದರು. ಬ್ರಿಟಿಷರ ವಿರುದ್ಧ ಯಾವುದೇ ಸಂಧಿ ಇಲ್ಲದೆ ಮುಲಾಜಿಲ್ಲದೆ ಸಮರ ಸಾರಿದ ಯೋಧರಾಗಿದ್ದರು ಅವರು. ಆದರೆ ಧೀರ ದೇಶಾಭಿಮಾನಿಯಾದ ಅವರನ್ನು ಮತಾಂಧರಾಗಿಯೂ ಹಿಂದೂ ವಿರೋಧಿಯಾಗಿಯೂ ಚಿತ್ರೀಕರಿಸುತ್ತಾ ಇರುವುದು ಅತ್ಯಂತ ಖೇದಕರವೂ ಅತ್ಯಂತ ದುಃಖಕರವೂ ಆಗಿದೆ ಸಹೋದರರೇ. ಟಿಪ್ಪು ಸುಲ್ತಾನರ ಬಗ್ಗೆ ನಾವು ತುಂಬ ತಿಳಿಯುವುದು ಅತ್ಯಗತ್ಯವಾಗಿದೆ ಈ ಕಾಲಘಟ್ಟದಲ್ಲಿ. ಟಿಪ್ಪು ಸುಲ್ತಾನರು ಇವತ್ತು ತಪ್ಪು ಕಲ್ಪನೆಗೆ ಒಳಪಟ್ಟು ಟಿಪ್ಪು ಸುಲ್ತಾನರ ಬಗ್ಗೆ ಅತ್ಯಂತ ನೀಚವಾಗಿ ನಿಕೃಷ್ಟವಾಗಿ ಕಾಣುವಂಥ ಒಂದು ಪರಿಸ್ಥಿತಿ ಇದ್ದರೆ ಅವರ ಸಂಬಂಧಿಸಿ ಹೆಚ್ಚು ಹೆಚ್ಚು ತಿಳಿಯಬೇಕಾದ ಒಂದು ಅಗತ್ಯತೆ ಇದೆ. ನಿಜವಾಗಿ ಹೇಳುವುದಾದರೆ ಟಿಪ್ಪು ಸುಲ್ತಾನ್ ಇತಿಹಾಸದಲ್ಲಿ ದಲಿತರಿಗೆ ಮೊಟ್ಟ ಮೊದಲ ಬಾರಿ ಭೂಮಿಯ ಒಡೆತನದ ರುಚಿಯನ್ನು ಕಂಡದ್ದು ಟಿಪ್ಪು ಸುಲ್ತಾನ್ ಹಾಗೂ ಹೈದರಲಿಯ ಕಾಲದಲ್ಲಾಗಿತ್ತು. ಯೋಚಿಸಬೇಕು, ದಲಿತರಿಗೆ ಭೂಮಿಯ ಒಡೆತನ ಇರಲಿಲ್ಲ, ಭೂಮಿಯ ಮೇಲೆ ಅವರಿಗೆ ಒಡೆತನ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿ ಭೂಮಿಯ ಒಡೆತನದ ರುಚಿಯನ್ನು ಕಂಡದ್ದು ಟಿಪ್ಪು ಸುಲ್ತಾನ್ ಹಾಗೂ ಹೈದರಲಿಯ ಕಾಲದಲ್ಲಾಗಿತ್ತು. ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ಕರ್ನಾಟಕ ಟಿಪ್ಪು ಆಳ್ವಿಕೆಗೆ ಒಳಪಟ್ಟಿತ್ತು. ವಿಶಾಲವಾದ ಮೈಸೂರು ರಾಜ್ಯವಾಗಿತ್ತು ಅಂದು. ಮಾತ್ರವಲ್ಲ, ಕೃಷಿ ಭೂಮಿಗೆ ಬೃಹತ್ ಮಟ್ಟದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿದರು. ಕರ್ನಾಟಕದ ಹಳ್ಳಿಗಳಲ್ಲಿ ನಾವೆಂದು ಕಾಣುವಂತಹ 10 ಕೆರೆಗಳು ನಿರ್ಮಾಣವಾದದ್ದು ಟಿಪ್ಪು ಸುಲ್ತಾನರ ಕಾಲದಲ್ಲಾಗಿತ್ತು ಸಹೋದರರೇ. ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ನೀಡಿದರು. 2 ವರ್ಷಗಳಲ್ಲಿ ತೀರಿಸುವಂತಹ ಒಂದು ಸ್ವರೂಪದ ಸಾಲವಾದರೆ 4 ವರ್ಷಗಳಲ್ಲಿ ತೀರಿಸುವಂತಹ ಮತ್ತೊಂದು ಸ್ವರೂಪದ ಸಾಲವಿತ್ತು. ಟಿಪ್ಪುವಿನಿಕ್ಕಿಂತ ಮುಂಚೆ ಯಾವ ರಾಜನಾಗಲಿ, ಅದೇ ರೀತಿಯಲ್ಲಿ ಟಿಪ್ಪುವಿನ ನಂತರ ಇಂದಿನ ಸರಕಾರದ ತನಕ ಈ ರೀತಿಯ ಸುವ್ಯವಸ್ಥೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಉದಾಹರಣೆ ನಮಗೆ ಕಾಣಲು ಸಾಧ್ಯವಿಲ್ಲ ಸಹೋದರರೇ. ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕ್ರಾಂತಿಕಾರಿ ಬದಲಾವಣೆ ನಡೆಸಿದ್ದು ಟಿಪ್ಪುವಿನ ಪ್ರತ್ಯೇಕತೆಯಾಗಿತ್ತು. ಅಂದಿನ ಯುರೋಪಿಗಿಂತಲೂ, ಆ ಕಾಲದಲ್ಲಿ ಯುರೋಪಿಗಿಂತಲೂ ಟಿಪ್ಪು ನೇತೃತ್ವದ ಮೈಸೂರು ರಾಜ್ಯ ಬಹಳಷ್ಟು ಮುಂದಿತ್ತು ಅಂತ ಇತಿಹಾಸ ತಿಳಿಸುತ್ತಾ ಇದೆ. ಕುಮಾರ್ ಬುರಡಿಕಟ್ಟೆಯವರ ಮಾತು ಹೀಗಿದೆ: ಬ್ರಿಟಿಷರು ಟಿಪ್ಪುವನ್ನು ಕೊಂದು ಆತ ಆರಂಭಿಸಿದ ಬಂಡವಾಳಶಾಹಿ ಬೆಳವಣಿಗೆಯನ್ನು ಹೊಸಕಿ ಹಾಕಿ ಹಳೆಯ ಊಳಿಗಮಾನ್ಯ ವ್ಯವಸ್ಥೆಯನ್ನು ಪುನಃಸ್ಥಾಪಿಸದೆ ಹೋಗಿದ್ದರೆ ಇಂದಿನ ಯುರೋಪಿಗಿಂತಲೂ ಇಂದಿನ ಇಂಡಿಯಾ ಬಹಳ ಮುಂದುವರಿಯುತ್ತಿತ್ತು ಎಂಬುದರಲ್ಲಿ ಅನುಮಾನವಿಲ್ಲ. ನೋಡಿ ಸಹೋದರರೇ, ಬ್ರಿಟಿಷರು ಟಿಪ್ಪುವನ್ನು ಕೊಂದು ಆತ ಆರಂಭಿಸಿದಂತಹ ಹಲವಾರು ಕ್ರಾಂತಿಗಳು, ಆ ಕ್ರಾಂತಿಕಾರಿ ಬೆಳವಣಿಗೆಯನ್ನು ಅವರು ಹೊಸಕಿ ಹಾಕಿದರು. ಟಿಪ್ಪುವಿನಿಕ್ಕಿಂತ ಮುಂಚೆ ಇರುವಂತಹ ಊಳಿಗಮಾನ್ಯ ವ್ಯವಸ್ಥೆಯನ್ನೇ ಪುನಃಸ್ಥಾಪಿಸಿದರು. ಹಾಗೆ ಸ್ಥಾಪಿಸದೆ ಇರುತ್ತಿದ್ದರೆ ಇಂದು ಯುರೋಪ್ ಯಾವ ಮಟ್ಟದಲ್ಲಿದೆಯೋ ಅದಕ್ಕಿಂತಲೂ ಮಿಗಿಲಾದ ಉನ್ನತ ಮಟ್ಟದಲ್ಲಿ ನಮಗೆ ಭಾರತವನ್ನು ಕಾಣಲು ಸಾಧ್ಯವಾಗುತ್ತಿತ್ತು ಎಂದು ಕುಮಾರ್ ಬುರಡಿಕಟ್ಟೆಯವರು ಹೇಳುತ್ತಾರೆ. ನಂತರ ಅವರು ಹೇಳ್ತಾರೆ, ಹಾಗಾಗಿ 1790 ಮೇ 4ರಂದು ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರಿಗೆ ಉಂಟಾದಂತಹ ಸೋಲು ಅದು ಟಿಪ್ಪು ಸುಲ್ತಾನ್ನ ಮಾತ್ರ ಸೋಲಲ್ಲ, ಇಡೀ ಇಂಡಿಯಾದ ಸೋಲಾಗಿದೆ ಎಂದು ಅವರು ಹೇಳುತ್ತಾರೆ ಸಹೋದರರೇ. ಅಷ್ಟು ಮಾತ್ರ ಟಿಪ್ಪು ಸುಲ್ತಾನ್ ಇಲ್ಲಿ ಕ್ರಾಂತಿಕಾರಿಯಾಗಿದ್ದರು, ಬದಲಾವಣೆಯನ್ನು ಉಂಟು ಮಾಡಿದರು, ಎಲ್ಲರನ್ನು ಸಮಾನವಾಗಿ ಕಂಡು ಇಲ್ಲಿ ಆಡಳಿತ ನಡೆಸಿದರು. ಆ ಟಿಪ್ಪು ಸುಲ್ತಾನರ ಕುರಿತು ಇವತ್ತು ಮತಾಂಧನಾಗಿ ಚಿತ್ರಿಸುತ್ತಾ ಇದ್ದಾರೆ, ಹಿಂದೂ ವಿರೋಧಿಯಾಗಿ ಚಿತ್ರೀಕರಿಸುತ್ತಾ ಇದ್ದಾರೆ. ಯಾಕಾಗಿ ಅಂತ ಗೊತ್ತಾಗುತ್ತಾ ಇಲ್ಲ. ಆದರೆ ನಾವು ಮನದಟ್ಟು ಮಾಡಬೇಕು, ಟಿಪ್ಪು ಸುಲ್ತಾನ್ರವರು ಪರಧರ್ಮ ಸಹಿಷ್ಣುವಾಗಿದ್ದರು. ಅದಕ್ಕೆ ಹಲವಾರು ನಿದರ್ಶನಗಳಿವೆ. ಉದಾಹರಣೆಗೆ ಹೇಳುವುದಾದರೆ ಮಾರಾಟ ಪೇಶ್ವೆಗಳ ಜನರಲ್ ಪರಶುರಾಮ್. ಆ ಪರಶುರಾಮ್ ಬ್ರಿಟಿಷ್ ಅಧಿಕಾರಿಯಾದ ಕಾರ್ನ್ ವಾಲಿ ಜೊತೆ ಕೈ ಜೋಡಿಸಿಕೊಂಡು ಟಿಪ್ಪುವಿನ ವಿರುದ್ಧ ಯುದ್ಧ ಸಾರಲಿಕ್ಕೋಸ್ಕರ ಬರುತ್ತಾನೆ. ದಾರಿ ಮಧ್ಯೆ ಶೃಂಗೇರಿ ಎಂಬ ಶ್ರೀಮಂತ ಸಂಸ್ಥಾನ ಹೊಂದಿದೆ ಎಂದು ಅವನು ಕೇಳುತ್ತಾನೆ. ತಕ್ಷಣವೇ ಅವನು ಶ್ರೀರಂಗಪಟ್ಟಣಕ್ಕೆ ಬರಬೇಕಾದ ಅವನು ಶೃಂಗೇರಿಯತ್ತ ಹೋಗುತ್ತಾನೆ. ಅಲ್ಲಿರುವಂತಹ ಶಾರದ ಪೀಠವನ್ನು
ಹಿಂದೂಗಳ ಶ್ರದ್ಧಾ ಕೇಂದ್ರವಾದಂತಹ ಶೃಂಗೇರಿಯಲ್ಲಿರುವಂತಹ ಸಾರದ ಪೀಠವನ್ನು ಧ್ವಂಸಗೊಳಿಸುತ್ತಾರೆ. ಅಂದಿನ ಕಾಲದಲ್ಲಿರುವಂತಹ 60 ಲಕ್ಷ ಮೌಲ್ಯದ ಸಂಪತ್ತನ್ನು ದೋಚುತ್ತಾನೆ. ಅನೇಕರನ್ನು ಕೊಂದು ಬಿಡುತ್ತಾನೆ. ಅಲ್ಲಿಯ ಗುರು ಸಚ್ಚಿದಾನಂದ ಭಾರತಿ ತನ್ನ ಕೆಲವು ಆಪ್ತರ ಜೊತೆ ಕಾರ್ಕಾಲಕ್ಕೆ ಪಲಾಯನಗಿಯುತ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಮನದಟ್ಟು ಮಾಡಬೇಕು. ಸಚ್ಚಿದಾನಂದ ಸ್ವಾಮಿಯರವರು ಮಾಡಿದ ಕೆಲಸ ಏನಾಗಿತ್ತು? ಸಹಾಯಕ್ಕೆ ಬೇಕಾಗಿ ಅಭ್ಯರ್ಥನೆ ಮಾಡಿದ್ದು ಯಾರೊಂದಿಗಾಗಿತ್ತು? ಶೃಂಗೇರಿಯ ಮಠವು ಕೊಲ್ಲೆ ಹೊಡೆದಾಗ, ಶಾರದಾಂಬೆಯನ್ನು ಅಪವಿತ್ರಗೊಳಿಸಿದಾಗ, ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಹಲವು ಮಂದಿಯನ್ನು ಕೊಂದಾಗ ಸಹಾಯವನ್ನು ಕೇಳಿದ್ದು ಟಿಪ್ಪು ಸುಲ್ತಾನರೊಂದಿಗಾಗಿತ್ತು. ಸಚ್ಚಿದಾನಂದ ಭಾರತೀಯರವರು ಟಿಪ್ಪು ಸುಲ್ತಾನರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಆ ಪತ್ರದಲ್ಲಿ ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡುತ್ತಾರೆ. ಎಲ್ಲವನ್ನು ಉಲ್ಲೇಖ ಮಾಡಿ ಟಿಪ್ಪು ಸುಲ್ತಾನ್ಗೆ ಪತ್ರ ಬರೆದಾಗ ಟಿಪ್ಪು ಸುಲ್ತಾನ್ ಆ ಪತ್ರವನ್ನು ನೋಡಿ ಕೋಪಾಗ್ನಿಯಿಂದ ಕುದಿಯುತ್ತಾರೆ. ಪರಶುರಾಮ್ ಮಾಡಿದಂಥ ಈ ಕುಕೃತ್ಯಗಳ ಕಾರಣದಿಂದಾಗಿ ಅವರು ಕೋಪದಿಂದ ಕುದಿಯುತ್ತಾರೆ. ತಕ್ಷಣವೇ ಸಚ್ಚಿದಾನಂದ ಸ್ವಾಮಿಯವರಿಗೆ ಪತ್ರ ಬರೆದು ಅವರನ್ನು ಸಮಾಧಾನಪಡಿಸುತ್ತಾರೆ. ನಂತರ ಶಾರದಾ ಪೀಠದ ಮರುಸ್ಥಾಪನೆಗೋಸ್ಕರ, ಅದರ ಜೀರ್ಣೋದ್ಧಾರಕ್ಕೆಗೋಸ್ಕರ ಅಪಾರ ಸಹಾಯವನ್ನು ನೀಡಿದ ದಾಖಲೆ ಇವತ್ತು ಕೂಡ ಶೃಂಗೇರಿ ಮಠದಲ್ಲಿ ಇದೆ ಅಂತ ಹೇಳಲಾಗುತ್ತಾ ಇದೆ. ಮಾತ್ರವಲ್ಲ, ಇನ್ನಿತರ ಹಲವಾರು ಹಿಂದೂ ದೇವಸ್ಥಾನಗಳಿಗೆ ಅಪಾರ ಹಣಕಾಸಿನ ನೆರವನ್ನು ನೀಡಿದ ದಾಖಲೆಗಳು ಕೂಡ ಇವೆ. ಹಾಗಿದ್ದು ಕೂಡ ಟಿಪ್ಪು ಮತಾಂಧನಂತೆ, ಹಿಂದೂ ವಿರೋಧಿಯಂತೆ ವಿರೋಧಾಭಾಸವಾಗಿದೆ ಇದು. ಇನ್ನು ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿಯ ಕುರಿತು ಹೇಳಲಿಕ್ಕೆ ಬಹಳಷ್ಟು ಇದೆ. ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನರು ವಿಶ್ವದಲ್ಲಿಯೇ ಪ್ರಥಮವಾಗಿ ಕ್ಷಿಪಣಿಯನ್ನು ತಯಾರಿಸಿ ಬಳಸಿದವರಾಗಿದ್ದರು. ಇಡೀ ವಿಶ್ವದ ಚರಿತ್ರೆಯಲ್ಲೇ ಪ್ರಥಮವಾಗಿ ಎಲ್ಲಿಯೂ ರಾಕೆಟ್ ಇಲ್ಲದ ಕಾಲದಲ್ಲಿ, ಕ್ಷಿಪಣಿ ಇಲ್ಲದ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿರವರು ರಾಕೆಟನ್ನು ತಯಾರಿಸಿ ಬಳಸಿದರು. 1780ರಲ್ಲಿ ಬ್ರಿಟಿಷರ ವಿರುದ್ಧ ಹೈದರ್ ಅಲಿ ಇದನ್ನು ಪ್ರಯೋಗಿಸಿದ್ದರು. ಟಿಪ್ಪು ಸುಲ್ತಾನ್ ಸುಮಾರು 9,000ಕ್ಕಿಂತಲೂ ಹೆಚ್ಚು ರಾಕೆಟ್ಗಳನ್ನು ಸಿದ್ಧಪಡಿಸಿದ್ದರು. ಆ ರಾಕೆಟ್ಗಳು, ನಾವು ಮನದಟ್ಟು ಮಾಡಬೇಕು, ತಂತ್ರಜ್ಞಾನ ಬೆಳವಣಿಗೆ ಹೊಂದದಂಥ ಒಂದು ಕಾಲದಲ್ಲಿ 2 ಕಿಲೋಮೀಟರ್ಗಳಷ್ಟು ದೂರ ಹಾರುವಂತಹ ಸಾಮರ್ಥ್ಯವಿರುವಂತಹ ರಾಕೆಟ್ಗಳು ವಿಶ್ವದಲ್ಲೇ ಪ್ರಥಮವಾಗಿ ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿ ನಿರ್ಮಿಸಿ ಬಳಸಿದರು ಅಂದರೆ ಅತ್ಯಂತ ಆಶ್ಚರ್ಯವೇ ಸರಿ. ಟಿಪ್ಪುವಿನ ಮರಣ ನಂತರ ಟಿಪ್ಪು ಎಂತಹ ತಂತ್ರಜ್ಞಾನ ಬಳಸಿ ರಾಕೆಟ್ಗಳನ್ನು ನಿರ್ಮಿಸಿರಬಹುದು ಎಂದು ಪತ್ತೆ ಹಚ್ಚಲಿಕ್ಕೋಸ್ಕರ ಬ್ರಿಟಿಷರು ಅದನ್ನು ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಂಶೋಧನೆ ನಡೆಸುತ್ತಾರೆ. ನಂತರ ಅದನ್ನು ಅನುಕರಿಸಿ 1805ರಲ್ಲಿ ವಿಲಿಯಂ ಗಾಂಕ್ರಿವ್ ಎಂಬ ಬ್ರಿಟಿಷ್ ವಿಜ್ಞಾನಿ ಕ್ಷಿಪಣಿಯನ್ನು ರೂಪಿಸುತ್ತಾನೆ. ಅಂದರೆ ಯುರೋಪಿಯನ್ನರು ಕ್ಷಿಪಣಿಯನ್ನು ತಯಾರಿಸುವುದಕ್ಕಿಂತ ಹಲವಾರು ವರ್ಷಗಳ ಹಿಂದೆಯೇ ಟಿಪ್ಪು ಸುಲ್ತಾನ್ರವರು ಕ್ಷಿಪಣಿಯನ್ನು, ರಾಕೆಟ್ಗಳನ್ನು ನಿರ್ಮಿಸಿದ್ದರು. ಅವರು ನಿರ್ಮಿಸಿದ ಆ ರಾಕೆಟ್ಗಳನ್ನು ಕಂಡುಕೊಂಡು ಮಾತ್ರವಾಗಿತ್ತು ಯುರೋಪಿಯನ್ನರು ನಂತರ ರಾಕೆಟನ್ನು ಕಂಡುಹಿಡಿದದ್ದು ಎಂಬುದು ಅತ್ಯಂತ ಆಶ್ಚರ್ಯದ ಸಂಗತಿಯಾಗಿದೆ ಸಹೋದರರೇ. ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನ್ 1761ರಿಂದ 1799ರ ತನಕ 38 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಅವರು ಆಡಂಬರ ಜೀವನ ನಡೆಸಿಲ್ಲ. ಅವರ ಜೀವನ ಹೇಗಿತ್ತು? ಈ 38 ವರ್ಷಗಳಲ್ಲಿ ಅವರು ಯುದ್ಧ ಮಾಡದ ಒಂದೇ ಒಂದು ವರ್ಷವೂ ಇರಲಿಲ್ಲ. ಅವರು ಸಿಂಹಾಸನದ ಮೇಲೆ ಕುಳಿತು ಕಳೆದ ಸಮಯಕ್ಕಿಂತಲೂ ರಣರಂಗದಲ್ಲಿ ಕುದುರೆಯ ಮೇಲೆ ಕುಳಿತು ಕಳೆದ ಸಮಯವೇ ಹೆಚ್ಚು ಎಂದು ಚರಿತ್ರೆಗಾರರು ಉಲ್ಲೇಖಿಸುತ್ತಾರೆ. ಸಿಂಹಾಸನದಲ್ಲಿ ಕುಳಿತ ಸಮಯಕ್ಕಿಂತಲೂ ಅವರು ಕುಳಿತದ್ದು ರಣರಂಗದಲ್ಲಿ ಕುದುರೆಯ ಮೇಲೆಯಾಗಿತ್ತು ಹೆಚ್ಚು ಎಂಬುದು ಚರಿತ್ರೆಗಾರರು ಹೇಳುವಂಥ ಒಂದು ಮಾತಾಗಿದೆ. ಅದರಲ್ಲೂ ಬ್ರಿಟಿಷರ ವಿರುದ್ಧ ನಡೆಸಿದಂತಹ 4 ಯುದ್ಧಗಳು ಅತ್ಯಂತ ಪ್ರಮುಖವಾದ ಯುದ್ಧಗಳಾಗಿವೆ. ಅದಕ್ಕಾಗಿ ಬರೋಬ್ಬರಿ 9 ವರ್ಷಗಳಷ್ಟು ಅವರು ಕಳೆಯಬೇಕಾಗಿ ಬಂತು. ಅವರ ಉದ್ದೇಶ ಏನಾಗಿತ್ತು?
ಬ್ರಿಟಿಷರನ್ನು ಇಲ್ಲಿಂದ ಒದ್ದೋಡಿಸಬೇಕು ಎಂಬ ಪರಮ ಉದ್ದೇಶವನ್ನು ಇಟ್ಟುಕೊಂಡು ಅವರು ಯುದ್ಧ ಮಾಡಿದರು. ಪ್ರೀತಿಯ ಸಹೋದರರೇ, 1792ರಲ್ಲಿ ನಡೆದಂತಹ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲುತ್ತಾರೆ. ಬ್ರಿಟಿಷರೊಂದಿಗೆ ಮರಾಠರು ಅಂದು ಕೈ ಜೋಡಿಸಿದ್ದರು. ಬ್ರಿಟಿಷರೊಂದಿಗೆ ಮರಾಠರು ಕೈ ಜೋಡಿಸಿ ಟಿಪ್ಪುವನ್ನು ಸೋಲಿಸಿ ಬಿಟ್ಟಿದ್ದರು ಸಹೋದರರೇ. ಆ ಸಂದರ್ಭದಲ್ಲಿ ತನ್ನ ಮೈಸೂರು ರಾಜ್ಯದ ಅರ್ಧ ಭಾಗವನ್ನು ಟಿಪ್ಪು ಕಳೆದುಕೊಳ್ಳಬೇಕಾಯಿತು. ಮಾತ್ರವಲ್ಲ, 3 ಕೋಟಿ ರೂಪಾಯಿ, ಅಂದಿನ 3 ಕೋಟಿ ರೂಪಾಯಿ ನಷ್ಟ ಪರಿಹಾರ ಕೊಡಬೇಕಾಗಿತ್ತು. ಟಿಪ್ಪುವಿನ ಕೈಯಲ್ಲಿ 3 ಕೋಟಿ ಇರಲಿಲ್ಲ, 1 ಕೋಟಿ ಮಾತ್ರ ಇತ್ತು. ಉಳಿದ 2 ಕೋಟಿಗೆ ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆಯಾಳುವಾಗಿ ಕೊಡುತ್ತಾರೆ ಟಿಪ್ಪು ಸುಲ್ತಾನ್. ಪ್ರಪಂಚದಲ್ಲಿಯೇ ಸರಿಸಾಟಿ ಇಲ್ಲದ ಒಂದು ಸಂಭವವಾಗಿದೆ ಇದು. ದೇಶದ ರಕ್ಷಣೆಗಾಗಿ ತನ್ನ ಮುದ್ದಿನ ಮಕ್ಕಳಿಬ್ಬರನ್ನು ಒತ್ತೆಯಾಳುವಾಗಿ ಇಟ್ಟಂಥ ಒಂದು ಅರಸ ಭಾರತ ಬೇಡ, ವಿಶ್ವದಲ್ಲಿ ನಮಗೆ ಕಾಣಲು ಸಾಧ್ಯವಿಲ್ಲ. ಟಿಪ್ಪು ಸುಲ್ತಾನರಿಗಲ್ಲದೆ ಮತ್ಯಾರನ್ನು ನಮಗೆ ಕಾಣಲು ಸಾಧ್ಯವಿಲ್ಲ. ಅವರಿಗೆ ಏನು ಮಾಡಬಹುದಾಗಿತ್ತು? ಬ್ರಿಟಿಷರ ಪಾದ ಸೇವೆ ನಡೆಸಿ ಬ್ರಿಟಿಷರಿಂದ ಸಿಗುವಂತಹ ಸವಲತ್ತುಗಳನ್ನು ಪಡೆದು ಆರಾಮಾಗಿ ಜೀವಿಸಬಹುದಾಗಿತ್ತು. ಆದರೆ ಜೀವಿಸಲಿಲ್ಲ. ಅದರ ನಂತರ ಬ್ರಿಟಿಷರು ಮರಾಠಿಗಳನ್ನು, ಹೈದರಾಬಾದ್ ನಿಜಾಮಿಗಳನ್ನು ಜೊತೆಗೆ ಸೇರಿಸಿ, ಮಾತ್ರವಲ್ಲ ಟಿಪ್ಪುವಿನ ಸೇನಾಧಿಪತಿಯಾದ ಮೀರ್ ಸಾದಿಕ್ ಎಂಬವರನ್ನು, ಅದೇ ರೀತಿಯಲ್ಲಿ ಟಿಪ್ಪುವಿನ ಪ್ರಮುಖ ಮಂತ್ರಿಯಾಗಿದ್ದ ಪೂರ್ಣಯ್ಯ ಎಂಬವರನ್ನು ಬಳಸಿಕೊಂಡು ಟಿಪ್ಪುವನ್ನು 4ನೇ ಯುದ್ಧದಲ್ಲಿ ಸೋಲಿಸುತ್ತಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲನ್ನು ಉಣ್ಣಬೇಕಾಗುತ್ತದೆ. ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಕ್ಷಮೆ ಯಾಚಿಸಲಿಕ್ಕೆ ಮುಂದಾಗುವುದಿಲ್ಲ, ಬ್ರಿಟಿಷರ ಪಾದ ಸೇವೆಗೆ ಮುಂದಾಗುವುದಿಲ್ಲ. ಹಾಗೆ ಮಾಡಿದ್ದರೆ ಎಲ್ಲ ಸವಲತ್ತನ್ನು ಪಡೆದು ಆರಾಮವಾಗಿ ಜೀವಿಸಬಹುದಾಗಿತ್ತು. ಆದರೆ ಟಿಪ್ಪು ಸುಲ್ತಾನ್ ಅದಕ್ಕೆ ತಯಾರಾಗುವುದಿಲ್ಲ. 1799 ಮೇ 4ರಂದು ರಣರಂಗದಲ್ಲಿ ಹೋರಾಡುತ್ತಾ ಅವರು ಮರಣ ಹೊಂದುತ್ತಾರೆ. ಅವರು ಹೇಳಿದಂಥ ಮಾತು ಏನಾಗಿತ್ತು? 100 ವರ್ಷ ಇಲಿಯಾಗಿ ಬಾಳುವುದಕ್ಕಿಂತ 1 ದಿನ ಹುಲಿಯಾಗಿ ಬದುಕುವುದೇ ಲೇಸು ಎಂಬುದಾಗಿತ್ತು ಅವರ ಮಾತು. ಇವರು ದೇಶಕ್ಕಾಗಿ ನಡೆಸಿದಷ್ಟು ತ್ಯಾಗವನ್ನು ಯಾರು ನಡೆಸಿದ್ದಾರೆ ಸಹೋದರರೇ? ಅವರು ಉಂಟು ಮಾಡಿದ ಕ್ರಾಂತಿ ಇನ್ನೆಷ್ಟೋ ಇದೆ. ಆ ಭಾಗತ ನಾನು ಇನ್ನೂ ಹೆಚ್ಚಾಗಿ ಹೋಗುವುದಿಲ್ಲ. ಪ್ರೀತಿಯ ಸಹೋದರರೇ, ಟಿಪ್ಪು ಸುಲ್ತಾನರ ಮರಣವು ಈ ಕಡೆ ಕೇರಳದಲ್ಲಿ ವೆಲಿಯಂಗೋಡು ಉಮರ್ ಖಾಲಿ ರಲಿಯಲ್ಲಾಹು ಅನ್ಹು ಎಂಬ ಮಹಾನುಭಾವರನ್ನು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಪ್ರೇರೇಪಿಸಿತು. ಬ್ರಿಟಿಷರ ವಸೂಲಿ ಮಾಡುತ್ತಿದ್ದ ತೆರಿಗೆಯ ವಿರುದ್ಧ ಅವರು ಚಳವಳಿ ನಡೆಸಿದರು. ಅಲ್ಲಾಹನ ಭೂಮಿಗೆ ತೆರಿಗೆ ವಸೂಲಿ ಮಾಡಲು ಬ್ರಿಟಿಷರಿಗೆ ಯಾವ ಅಧಿಕಾರವಿದೆ? ವೆಲಿಯಂಗೋಡು ಉಮರ್ ಖಾಲಿರವರು ಕೇಳಿದ ಮಾತಾಗಿತ್ತು, ಅಲ್ಲಾಹನ ಭೂಮಿಗೆ ತೆರಿಗೆ ವಸೂಲಿ ಮಾಡಲು ಬ್ರಿಟಿಷರಿಗೆ ಏನು ಅಧಿಕಾರವಿದೆ? ಆದುದರಿಂದ ಬ್ರಿಟಿಷರಿಗೆ ನಾನು ತೆರಿಗೆ ಕೊಡಲಾರ ಎಂದು ಅವರು ಘೋಷಿಸಿಯೇ ಬಿಟ್ಟರು. ಚಾವಕ್ಕಾಡ ನಿಬು ಉಮರ್ ಖಾಲಿರವರನ್ನು ಜೈಲಿಗೆ ಹಾಕುತ್ತಾರೆ. ಚಾವಕ್ಕಾಡ ನಿಬುರವರ ಮುಖಕ್ಕೆ ಉಗುಳಿದ ಸಂಭವ ಕೂಡ ಉಂಟಾಗುತ್ತದೆ. ಜೈಲಿಗೆ ಹಾಕಿ ಮರುದಿನ ನೋಡುವಾಗ ಅದ್ಭುತ, ಜೈಲಿನ ಬೀಗವನ್ನು ಮುರಿಯದೆ, ಜೈಲನ್ನು ಯಾವ ರೀತಿಯಲ್ಲೂ ಮುರಿಯದೆ ಅವರು ಜೈಲಿನಿಂದ ಪಾರಾಗಿ ಮರುದಿನ ನೋಡುವಾಗ ಕೋಡಂಜೇರಿ ಮಸೀದಿಯಲ್ಲಿ ಕಾಣುತ್ತಾರೆ. ನಂತರ ಅವರನ್ನು ಜೈಲಿಗೆ ಹಾಕಲಾಗಿತ್ತು. ಜೈಲಿಗೆ ಹಾಕುತ್ತಾರೆ, ಮರುದಿನ ಇವರು ಮಸೀದಿಯಲ್ಲಿ ಕಾಣುತ್ತಾರೆ. ಈ ರೀತಿಯಲ್ಲಿ ಕರಾಮತ್ತು ತೋರಿಸಿದಂತಹ ಉಮರ್ ಖಾಸಿ ಕೊನೆಗೆ ಅವರನ್ನು ಕೋಸಿಕೋಡಿನ ಹಜೂರು ಜೈಲಿಗೆ ಕರೆತಂದರು. ಅಲ್ಲಿ ಅವರೊಂದಿಗೆ ಹೇಳಲಾಯಿತು, ಬ್ರಿಟಿಷ್ ಅಧಿಕಾರಿಯೊಂದಿಗೆ ನೀವು ತೋರಿಸಿದಂತಹ ದುರ್ವರ್ತನೆಗೆ ಕ್ಷಮೆ ಕೇಳಿದರೆ ನಿಮ್ಮನ್ನು ಸ್ವತಂತ್ರಗೊಳಿಸುತ್ತೇವೆ, ನಿಮಗೆ ಸ್ವತಂತ್ರವಾಗಿ ಜೀವಿಸಬಹುದು ಅಂತ ಹೇಳಿದಾಗ ಉಮರ್ ಖಾಸಿ ರಲಿಯಲ್ಲಾಹು ಅನ್ಹು ಅದಕ್ಕೆ ಮುಂದಾಗಲಿಲ್ಲ. ನಾನು ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿದರು. ನಂತರ ಅವರನ್ನು ಜೈಲಿಗೆ ಹಾಕಲಾಯಿತು. ಅಲ್ಲಿ ಜೈಲಿನಲ್ಲಿರುವಾಗ ತನ್ನ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿ ಉಮರ್ ಖಾಸಿ ರಲಿಯಲ್ಲಾಹು ಅನ್ಹುರವರು ಮಂಬರಂ ಸೈಯದ್ ಅಲವಿ ತಂಗಡ್ರವರಿಗೆ ಅರಬಿಯಲ್ಲಿ ಪತ್ರವನ್ನು ಬರೆಯುತ್ತಾರೆ.
ಮಂಬ್ರಂ ತಂಗಳ್ರವರು ಆ ಪತ್ರವನ್ನು ಕಂಡು ಸೈಫುಲ್ ಬತ್ತಾರ್ ಎಂಬ ಅರಬಿ ಕವನವನ್ನು ರಚಿಸುತ್ತಾರೆ. ಅದನ್ನು ಎಲ್ಲ ಮಸೀದಿಗಳಿಗೆ ಕಳುಹಿಸುತ್ತಾರೆ. ಅದನ್ನು ಮಸೀದಿಗಳಲ್ಲಿ ಓದಿ ಕಳಿಸಲಾಯಿತು. ತನ್ಮೂಲಕ ಬ್ರಿಟಿಷರ ವಿರುದ್ಧ ಭಾರೀ ಪ್ರತಿಭಟನೆಗಳು ನಡೆಯಿತು ಸಹೋದರರೇ. ಅಂದರೆ ಉಮರ್ ಖಾಜಿರವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಮಂಬ್ರಂ ಸೈಯದ್ ಅಲವಿ ತಂಗಡ್ರವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದವರಾಗಿದ್ದರು. ಅಂದಿನ ಉಲಮಾಗಳು ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ಹೋರಾಟಗಳು ನಡೆಸಿದಂತಹ ಮಹಾನ್ ವ್ಯಕ್ತಿಗಳಾಗಿದ್ದರು. 1857ರಲ್ಲಿ ಉಮರ್ ಖಾಜಿರವರು ಮರಣ ಹೊಂದುತ್ತಾರೆ. ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿ ಹೊತ್ತಿ ಉರಿಯುವುದಕ್ಕಿಂತ ಮುಂಚೆಯೇ ಉಮರ್ ಖಾಜಿ ರಲಿಯಲ್ಲಾಹು ಅನ್ಹು ಎಂಬ ಆಧ್ಯಾತ್ಮಿಕ ವಿದ್ವಾಂಸರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ದರು ಎಂಬುದು ನಾವು ಮನವರಿಕೆ ಮಾಡಬೇಕು. ನಾನು ದೀರ್ಘಗೊಳಿಸುವುದಿಲ್ಲ. 1888ರಲ್ಲಾಗಿತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಲ್ಲಿ ಸ್ಥಾಪನೆಯಾದದ್ದು. ನಂತರ ಈ ಹಿಂದಿನ ಹಲವು ಘಟನೆಗಳಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಧುಮುಕುತ್ತಾರೆ. ಸಾಮೂಹಿಕ ಚಳವಳಿಯ ಮೂಲಕ ಇಲ್ಲಿ ಸ್ವಾತಂತ್ರ್ಯ ಲಭಿಸುತ್ತದೆ ಸಹೋದರರೇ. ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಬೌದ್ಧರು, ಅದೇ ರೀತಿಯಲ್ಲಿರುವಂತಹ ಎಲ್ಲ ವಿಭಾಗಗಳು ಒಟ್ಟಾಗಿ ನಿಂತು ಹೋರಾಟ ನಡೆಸಿದ್ದರ ಫಲ. ಆದರೆ ಎಲ್ಲರಿಗಿಂತಲೂ ಮುಸ್ಲಿಮರು ಒಂದು ಹೆಜ್ಜೆ ಮುಂದೆ ಅಂತ ಹೇಳಬೇಕಾಗುತ್ತದೆ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಅಬ್ದುಲ್ ಕಲಾಂ ಆಜಾದ್, ಮೌಲಾನಾ ಮುಹಮ್ಮದ್ ಅಲಿ ಜೌಹರ್, ಮೌಲಾನಾ ಶೌಕತ್ ಅಲಿ ಮೊದಲಾದ ಮುಸ್ಲಿಂ ಹೋರಾಟಗಾರರು ಅವರ ಭುಜಕ್ಕೆ ಭುಜ ಕೊಟ್ಟು ಹೋರಾಡಿದ್ದರ ಫಲವಾಗಿದೆ ಈ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರು ಒಂದು ಹೆಜ್ಜೆ ಮುಂದೆ ಅಂತ ನಾನು ಹೇಳೋದು ಸುಮ್ಮನೆಯಲ್ಲ. ನೀವು ಯೋಚಿಸಿರಿ, ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನಡೆದಂತಹ ಕೆಲವು ಘಟನೆಗಳು. ಸುಭಾಷ್ ಚಂದ್ರ ಬೋಸ್ರವರು ಜೈ ಹಿಂದ್ ಎಂಬ ಘೋಷಣೆಯನ್ನು ಘೋಷಿಸಿದ್ದರೆ ಆ ಘೋಷಣೆಯ ಸೃಷ್ಟಿಯಾರದ್ದಾಗಿತ್ತು 1941ರಲ್ಲಿ ಝೈನುಲ್ ಆಬಿದ್ ಹಸನ್ ಸಫ್ರಾನಿ ಎಂಬ ಸ್ವಾತಂತ್ರ್ಯ ಸಮರ ಸೇನಾನಿ ರಚಿಸಿದಂತಹ ಒಂದು ಘೋಷಣೆಯಾಗಿತ್ತು ಜೈ ಹಿಂದ್ ಎಂಬುದು. ಇನ್ಕಿಲಾಬ್ ಜಿಂದಾಬಾದ್ ಎಂಬುದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆವೇಶವನ್ನು ಕೊಡುವಂತಹ ಆ ಒಂದು ಘೋಷಣೆ ಹಜರತ್ ಮುಹಾನಿ ಎಂಬ ಮಹಾನ್ ವ್ಯಕ್ತಿಯ ಘೋಷಣೆಯಾಗಿತ್ತು. ಮಾ ತೇರೇ ವತನ್ ಭಾರತ್ ಕಿ ಜೈ ಎಂಬ ಕವನ ಸಂಕಲನವು ಅಸೀಮುಲ್ಲಾ ಖಾನ್ರವರ ರಚನೆಯಾಗಿತ್ತು. ಸಾರೇ ಜಹಾಂ ಸೆ ಅಚ್ಚಾ ಎಂಬ ಆ ಒಂದು ಪದ್ಯವನ್ನು ಕೇಳುವಾಗ ಆವೇಶಭರಿತರಾಗದ ಭಾರತೀಯರು ಯಾರಿದ್ದಾರೆ ಎಂದು ಮಹಾತ್ಮ ಗಾಂಧೀಜಿಯವರು ಕೇಳಿದ್ದಾರೆ. ಆ ಒಂದು ಪದ್ಯವನ್ನು ರಚಿಸಿದ್ದು ಮೌಲಾನಾ ಅಲ್ಲಾಮಾ ಇಕ್ಬಾಲ್ರವರಾಗಿದ್ದರು. ಅದೇ ರೀತಿಯಲ್ಲಿ ಕ್ವಿಟ್ ಇಂಡಿಯಾದ ಘೋಷಣೆಯನ್ನು ಸೃಷ್ಟಿಸಿದ್ದು ಯೂಸುಫ್ ಮೇಹರ್ ಅಲಿಯಾಗಿದ್ದರು. ಮಾತ್ರವಲ್ಲ, ನಾವು ಇವತ್ತು ಹಿಡಿಯುತ್ತಿರುವಂತಹ ಭಾರತದ ಪವಿತ್ರವಾದಂತಹ ರಾಷ್ಟ್ರಧ್ವಜವಿದೆಯಲ್ಲ, ಅದನ್ನು ವಿನ್ಯಾಸಗೊಳಿಸಿದ್ದು ಸುಮಯ್ಯಾ ತಯ್ಯಬುಜಿ ಎಂಬ ಒಂದು ಮುಸ್ಲಿಂ ಮಹಿಳೆಯಾಗಿದ್ದರು. ಈ ರೀತಿಯಲ್ಲಿ ಭಾರತದ ಸ್ವಾತಂತ್ರ್ಯದೊಂದಿಗೆ ಅಭೇದ್ಯವಾದಂತಹ ಬಂಧವಿರುವಂತಹ ಒಂದು ಸಮೂಹವಾಗಿದೆ ಮುಸಲ್ಮಾನರು. ನಾವು ಯೋಚಿಸೋಣ, ಮುಸಲ್ಮಾನರ ಸಂಬಂಧಿಸಿ ಹೇಳುವುದಾದರೆ ಎಷ್ಟೋ ಉಲಮಾಗಳು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ವೀರ ಮೃತ್ಯುವನ್ನು ಹೊಂದಿದವರಾಗಿದ್ದಾರೆ. ಸಾದಿಕ್ ಪುರದ ಉಲಮಾಗಳು, ಪಾಟ್ನಾದ ಸಾದಿಕ್ ಪುರದ ಉಲಮಾಗಳ ಬಗ್ಗೆ ಹೇಳದೆ ಹೋದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಚರಿತ್ರೆ ಸಂಪೂರ್ಣವಾಗದು ಅಂತ ಹೇಳುತ್ತಾರೆ. ಯಾಕಾಗಿ ನಾನು ಅದನ್ನು ವಿವರಿಸಲು ಹೋಗುವುದಿಲ್ಲ. ಒಂದು ಮಾತು ಮಾತ್ರ ಹೇಳುತ್ತಾ ಇದ್ದೇನೆ. ಸಾದಿಕ್ ಪುರದ ಉಲಮಾಗಳ ಕುರಿತು ಜವಾಹರ್ಲಾಲ್ ನೆಹರೂರವರು ಹೇಳಿದಂಥ ಒಂದು ಮಾತು, ನಮ್ಮ ದೇಶದ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು, ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು ಹೇಳಿದಂಥ ಒಂದು ಮಾತು ಏನಾಗಿತ್ತು? ಆ ಮಾತು, ಈ ದೇಶಕ್ಕೋಸ್ಕರ ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು ಎಷ್ಟೋ ತ್ಯಾಗವನ್ನು ಮಾಡಿದ್ದಾರೆ. ಆದರೆ ಎಲ್ಲರ ತ್ಯಾಗಗಳನ್ನು ಒಂದು ತಟ್ಟೆಯಲ್ಲಿಟ್ಟು ಸಾದಿಕ್ ಪುರ ಉಲಮಾಗಳ ತ್ಯಾಗಗಳನ್ನು
ಇನ್ನೊಂದು ತಟ್ಟೆಯಲ್ಲಿಟ್ಟರೆ ಅದು ಸಮಾನವಾಗುವುದಿಲ್ಲ. ಅದು ಸಮಾನವಾಗುವುದಿಲ್ಲ. ಸಾದಿಕ್ಪುರದ ಉಲಮಾಗಳ ಆ ತ್ಯಾಗವು ಇತರ ಎಲ್ಲರ ತ್ಯಾಗಗಳಿಗಿಂತಲೂ ಅದಕ್ಕೆ ತೂಕ ಜಾಸ್ತಿ ಇದೆ ಎಂದು ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಯವರು ಹೇಳಿದಂಥ ಮಾತಾಗಿದೆ ಸಹೋದರರೇ. ನಾವು ಯೋಚಿಸೋಣ, ಅಂದಿನ ಕಾಲದಲ್ಲಿ ತಾರಾಚಂದ್ ತನ್ನ ಗ್ರಂಥದಲ್ಲಿ ಬರೆದದ್ದು 8 ಲಕ್ಷ ಉಲಮಾಗಳು ಬಲಿದಾನ ಮಾಡಿದ್ದಾರೆ ಎಂದಾಗಿದೆ ಸಹೋದರರೇ. 8 ಲಕ್ಷ ಉಲಮಾಗಳು ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ ಎಂದಾಗಿದೆ. ಖ್ಯಾತ ಬರಹಗಾರರಾದಂತಹ ಶ್ರೀ ಖುಷ್ವಂತ್ ಸಿಂಗ್ರವರು ಹೇಳುವಂಥ ಒಂದು ಮಾತಿದೆ, ಭಾರತದ ಸ್ವಾತಂತ್ರ್ಯ ಮುಸ್ಲಿಮರ ರಕ್ತದಲ್ಲಿ ಬೆರೆದದ್ದಾಗಿದೆ. ಈ ಭಾರತ ದೇಶದ ಸ್ವಾತಂತ್ರ್ಯ ಎಂಬುದು ಮುಸಲ್ಮಾನರ ರಕ್ತದಲ್ಲಿ ಬೆರೆದದ್ದಾಗಿದೆ. ದೆಹಲಿಯ ಇಂಡಿಯಾ ಗೇಟಿನಲ್ಲಿ 95,300 ಸ್ವಾತಂತ್ರ್ಯ ಸಮರ ಸೇನಾನಿಗಳ ಹೆಸರುಗಳಿವೆ. ಅದರಲ್ಲಿ 61,395 ಮುಸಲ್ಮಾನರ ಹೆಸರಾಗಿದ್ದರೆ 25,895 ಹಿಂದೂಗಳ ಹೆಸರಾಗಿದ್ದರೆ 8,050 ಸಿಖ್ಖರ ಹೆಸರಿದೆ. ಅಂದರೆ ಅದರಲ್ಲಿರುವ ಹೆಸರುಗಳ ಪೈಕಿ 65% ಹೆಸರುಗಳು ಇರುವುದು ಮುಸಲ್ಮಾನರ ಹೆಸರಾಗಿದೆ ಸಹೋದರರೇ. ಈ ರೀತಿಯಲ್ಲಿ ಬಹಳಷ್ಟು ತ್ಯಾಗಗಳನ್ನು, ಈ ದೇಶಕ್ಕಾಗಿ ತಮ್ಮ ನೆತ್ತರನ್ನು, ತಮ್ಮ ಜೀವನವನ್ನು, ತಮ್ಮ ಹಣವನ್ನು ಕೂಡ ಸುಭಾಷ್ ಚಂದ್ರ ಬೋಸ್ರವರ ನ್ಯಾಷನಲ್ ಆರ್ಮಿಗೆ INLಗೆ ದಶಕಟ್ಟಲೆ ಹಣವನ್ನು ನೀಡಿದಂತಹ ಅಮೀರ್ ಹಮ್ಜಾ ಮುಸಲ್ಮಾನರಾಗಿದ್ದರು. ಇಂದು ಅವರ ಕುಟುಂಬ ಅತ್ಯಂತ ತಮಿಳುನಾಡಿನ ರಾಮನಾಥಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಾ ಇದ್ದಾರೆ. ಅಂದರೆ ತನ್ನ ಸಂಪತ್ತಿನ ದಶಗಟ್ಟಲೆ ಹಣವನ್ನು ನೀಡಿ ಸ್ವಾತಂತ್ರ್ಯಕ್ಕೋಸ್ಕರ ನೇತಾಜಿರವರ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ನೀಡಿದರು. ಅದೇ ರೀತಿ ಕೋಟಿ ಹಣವನ್ನು INಗೆ ಕೊಡದಂತಹ ಶಾನವಾಜ್ರವರಿದ್ದಾರೆ. ಇದೇ ರೀತಿಯಲ್ಲಿ ಹಲವಾರು ವ್ಯಕ್ತಿಗಳು ಸ್ವಾತಂತ್ರ್ಯಕ್ಕೋಸ್ಕರ ಹಣವನ್ನು, ಜೀವವನ್ನು, ತಮ್ಮ ಬದುಕನ್ನು ಕೂಡ ಕೊಟ್ಟು ಉಂಟು ಮಾಡಿದಂಥ ಈ ಸ್ವಾತಂತ್ರ್ಯ, ಲಭಿಸಿದಂಥ ಈ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದ ಮುಸಲ್ಮಾನರ ಹೆಸರುಗಳು ಇವತ್ತು ಚರಿತ್ರೆಯ ಪುಟಗಳಿಂದ ಮಾಯವಾಗುತ್ತಿರುವಾಗ ಅವರ ಹೆಸರುಗಳನ್ನು ನಾವು ಕಲಿತು ಅವರ ಸಂಬಂಧಿಸಿರುವಂಥ ಇತಿಹಾಸವನ್ನು ಕಲಿಯುವುದು ಅಗತ್ಯವಾಗಿದೆ. ಮಾತ್ರವಲ್ಲ, ಮುಂದಿನ ತಲೆಮಾರುಗಳಿಗೆ ಅದನ್ನು ತಿಳಿಸಿಕೊಡಬೇಕಾದಂಥ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಎಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸೂಚಿಸುತ್ತಾ, ಇನ್ನು ಹಲವಾರು ವಿಷಯಗಳು ಹೇಳಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮದ 40 ನಿಮಿಷಗಳ ಅವಸರ ನನಗಿರುವುದು. ಆದ್ದರಿಂದ ನನ್ನ ಈ ಪ್ರಭಾಷಣಕ್ಕೆ ನಾನು ಕೊನೆ ಆಡುತ್ತಾ ಇದ್ದೇನೆ. ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ SKSF GCC ಕೊಡಗು ಘಟಕದ ಅಧ್ಯಕ್ಷರ ಸಹಿತ ಉಪಾಧ್ಯಕ್ಷರು, ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳ ಸಹಿತ ಎಲ್ಲ ಪದಾಧಿಕಾರಿಗಳಿಗೂ, ಅದರ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇನ್ನೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಇನ್ನಷ್ಟು ಮನ್ನಣೆಯನ್ನು ಗಳಿಸುವಂಥ ಒಂದು ಸಂಘಟನೆಯಾಗಿ ಮಾರ್ಪಡಲಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ, ಅಲ್ಲಾಹನೇ ಈ ಭಾರತ ದೇಶದಲ್ಲಿ ಶಾಂತಿಯಿಂದ, ಸಮಾಧಾನದಿಂದ ಜೀವಿಸುವಂಥ ಒಂದು ವಾತಾವರಣವನ್ನು ನನಗೆ ಸೃಷ್ಟಿಸಿಕೊಡು. ಮುಸಲ್ಮಾನರಿಗೆ ಅನುಕೂಲಕರವಾದ, ಹಿತಕರವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಎಲ್ಲ ಕಾಲದಲ್ಲೂ ಈ ಭಾರತ ದೇಶದಲ್ಲಿ ನೀನು ನೀಡು ಎಂದು ನಾವೆಲ್ಲರೂ ಅಲ್ಲಾಹನಲ್ಲಿ ಪ್ರಾರ್ಥಿಸೋಣ. ಇಷ್ಟು ಮಾತ್ರ ಹೇಳಿಕೊಂಡು ನನ್ನ ಈ ಕಿರು ಪ್ರಭಾಷಣಕ್ಕೆ ವಿರಾಮವನ್ನು ಇಡುತ್ತಾ ಇದ್ದೇನೆ. ರಬ್ಬನಾ ಆತಿನಾ ಫಿದ್ದುನ್ಯಾ ಹಸನತನ್ ವಫಿಲ್ ಆಖಿರತಿ ಹಸನತನ್ ವಕಿನಾ ಅದಾಬನ್ನಾರ್. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್. ಆಮೀನ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ಅಸ್ಸಲಾಮು ಅಲೈಕುಂ.